ನೋಡಿ ಎಲ್ಲ ಇದೆಲ್ಲ ಇದ್ದಾನೆ ಎಲ್ಲ ನೋಡಿ. ಇವತ್ತು ಒಂದು ಫಿಲ್ಟರ್ ಕೆಫೆ, ಇದು ಬಿಡದಲ್ಲಿತ್ತು. ಇವಾಗ ನಮ್ಮ ರಾಮನವರ ಮಾದಾಪುರ ಹತ್ರ ಮಾಡ್ಕೊಂಡವ್ರೆ. ಹಾವಿದೆಯಂತೆ, ನೋಡೋಣ ಯಾವ ಹಾವು ಅಂತ ಗೊತ್ತಿಲ್ಲ. ಬನ್ನಿ ನೋಡೋಣ. ಹಾ ಹಾ, ಓ ವಾವ್ ಸ್ನೇಹಿತರೆ, ಸಖತ್ ಬಿಗ್ ಸೈಜು ಇಂಡಿಯನ್ ರಸಲ್ಸ್ ವೈಪರ್. ಅಂದರೆ ವೆರಿ ಡೇಂಜರಸ್, ವೆರಿ ಫಾಸ್ಟ್. ಅಂದರೆ ಬೈಟ್ ಮಾಡೋದ್ರಲ್ಲಿ ಗೊತ್ತೇ ಆಗಲ್ಲ. ನಮ್ಮ ಕಣ್ಣಿನ ರೆಪ್ಪೆ ಮುಚ್ಚು ಬಿಡಿಯೋಷ್ಟರಲ್ಲಿ ಅದು ನಮ್ಗೆ ಕಚ್ಚಿರ್ತದೆ. ಇದೆಲ್ಲ ತುಂಬ ಇಂಥ ಜಾಗಗಳ ಸೂಟೇಬಲ್. ಇಂಥ ಜಾಗ ನಮ್ಮ ರೈತರುಗಳ ಭೂಮಿ, ಈ ನೀರಿನ ಜಾಗ, ಈ ಮೋರಿಗಳ ಹತ್ರ, ಇಂಥ ಜಾಗದಲ್ಲಿ ತುಂಬ ವಾಸ ಮಾಡ್ತದೆ. ನೀವು ಅಂಥ ಜಾಗದಲ್ಲಿ ಓಡಾಡಬೇಕಾದ್ರೆ ಗಂಬೂಟ್ ಶೂ ಯೂಸ್ ಮಾಡಬೇಕು ರೈತರುಗಳು ಹೆಚ್ಚಾಗಿ. ಮತ್ತು ಇವರು ಅಷ್ಟೇ, ಗಾರ್ಡನ್ ಏರಿಯಾ ಯಾರು ಮೇಂಟೈನ್ ಮಾಡ್ತೀರಾ ನೀವು ಗಂಬೂಟ್ ಶೂ ಯೂಸ್ ಮಾಡಬೇಕು. ಮತ್ತು ಇಂಥ ಜಾಗದಲ್ಲಿ ಕೈ ಹಾಕೊಂಬನ್ನ ಹುಷಾರಾಗಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಅಂತ ಒಂದು ಹಾವು ಬೇಟೆಗೋಸ್ಕರ ಕಾವಲು ಇರ್ತೇನೆ. ಅಲ್ಲಿ ನೀವು ಕೈಯು ಕಾಲಿನ ಹತ್ರ ಹೋದಾಗ ನೀವು ಅದಕ್ಕೆ ಖಂಡಿತ ಬೇಟೆ ಆಗ್ತೀರಿ. ಸರಿ ಸ್ನೇಹಿತರೆ, ಇವಾಗ ಇದನ್ನು ರೆಸ್ಕ್ಯೂ ಮಾಡೋಣ. ಸಖತ್ ಬ್ಯೂಟಿಫುಲ್ ರೆಸ್ಕ್ಯೂ ಇದು. ವಿಡಿಯೋ ನೋಡಿ ಸುಮ್ಮನೆ ಆಗ್ಬಿಡಿ, ಕಮೆಂಟ್ ಮಾಡಿ ಹಾವು ಹೇಗೆ. ಬನ್ನಿ ಈಗ ಅದನ್ನು ರೆಸ್ಕ್ಯೂ ಮಾಡೋಣ. ಸ್ನೇಹಿತರೆ ನೋಡಿದ್ರೆ, ಹಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ನಾವು ಡಿಪ್ರೆಷನ್ಗೆ ಹೋಗಿರ್ತೀವಿ. ಏನಂದ್ರೆ ನಮ್ಮ ಗಮನ ಎಲ್ಲ ಹಾವು ಮೇಲೇನೆ ಇರ್ತದೆ. ಯಾವಾಗ ಇದು ರಿಟರ್ನ್ ಆಗ್ಬಿಡೋದು ಅಂದ್ರೆ ನಮಗೂ ಕೂಡ ಒಂದು ಭಯ ಇರ್ತದೆ. ಆದರೂ ಇದು ವೆರಿ ವೆರಿ ಡೇಂಜರಸ್. ಇದನ್ನ ಕೈಯಲ್ಲಿ ಇಟ್ಕೊಂಡಾಗ ಮಾತ್ರ ಗಮನ ಹಾವು ಮೇಲೆ ಇರಬೇಕು ಖಂಡಿತ. ಯಾಕಂದ್ರೆ ಅದು ಬೈಟ್ ಆಯ್ತು ಅಂದ್ರೆ ಇದು ಏನಿದೆ ಭಾಳ ವೆರಿ ಡೇಂಜರಸ್. ಯಾಕೆಂದ್ರೆ ಕಚ್ಚಿದಾಗ ಆ ಜಾಗದಲ್ಲಿ ಗ್ಯಾಂಗ್ರಿಂಗ್ ಆಗೋದು, ಬ್ಲಡ್ ಕ್ಲಾಟ್ ಆಗೋದು, ತುಂಬ ಕಿಡ್ನಿ ಫೇಲ್ ಆಗೋದು, ಹಾರ್ಟ್ ಫೇಲ್ ಆಗೋದು, ಇಂಥದ್ದೆಲ್ಲ ಇದರಿಂದನೇ ಆಗೋದು ಜಾಸ್ತಿ. ಹಂಗಂತ ಅಂದ್ಬಿಟ್ಟು ಇದನ್ನು ಕೆಟ್ಟದೇ ಅಲ್ಲ. ಇದು ಕಚ್ಚಿದ ಮೇಲೆ ಸೀದಾ ಟೈಮ್ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ಸೇರ್ಕೊಂಡ್ರೆ ನಿಮ್ಗೆ ಯಾವುದೇ ಥರ ತೊಂದರೆ ಇರಲ್ಲ. ಓಕೆನಾ? ಸರಿ ಸ್ನೇಹಿತರೆ, ಮಂಜುನಾಥ್ ಅವ್ರು ಕಾಲ್ ಮಾಡಿದ್ದು ನಮಗೆ. ಇದೊಂದು ಫಿಲ್ಟರ್ ಕೆಫೆ, ಇದೊಂದು ಗಾರ್ಡನ್ ಇದೆಯಾ ಅಂದರೆ ಪಕ್ಕದಲ್ಲೇನೆ. ಓಕೆನಾ? ನೋಡೋಣ. ಜಾನ್ಸಿ ಸ್ನೇಹಿತರೆ, ಬ್ಯೂಟಿಫುಲ್ ನೇಚರ್, ಇದಕ್ಕೆ ಸೂಟೇಬಲ್ ನೇಚರ್. ಮತ್ತು ಇದು ಫಿಲ್ಟರ್ ಕೆಫೆಯಲ್ಲಿ ರಕ್ಷಣೆ ಮಾಡ್ದಂತೆ ರಿಲೀಸ್ ಕೂಡ ಆಯ್ತು. ಸ್ವಲ್ಪ ಮನೆ ಕ್ಲೀನ್ ಮಾಡಿದ್ರಲ್ಲ, ಸಾಮಾನೆಲ್ಲ ಹಾಕ್ಬಿಟ್ಟಿದೀನಿ. ಇಲಿಗಳೆಲ್ಲ ಓಡಾಡ್ತಿತ್ತು. ಇಲಿ ಮಡಿನ ಎತ್ಕೊಂಡಾಗ ಮೇಲ್ ಇಕ್ಕೊಂಡು ಒಂದಷ್ಟು
ಇಲ್ಲಿ ಮರಿಗಳನ್ನ ಹಾ ಹೋಗಿಲ್ಲ. ಅಯ್ಯೋ ಅಲ್ಲಿ ಇಲ್ಲಿ ಹಾಕಿ ಮರಿ ಹಾಕೈತೇನೋ 2 ಇಲ್ಲಿ ಅಲ್ಲಿ ಮೇಲೆ ಇಟ್ಕೊಂಡಿದೆ ಆ ಬರ್ಡ್ಸ್ ಇದ್ರ ಮೇಲೆ. ಜಾಲರಿ ಹ್ಮ್. ಆವಾಗ ಇದು ಲಾಕ್ ಇಲ್ಲೇ ಅಲ್ಲೆಲ್ಲೂ ಹೋಗಕ್ ಜಾಗ ಇಲ್ಲ. ಕಾಂಪೌಂಡ್ ಲಾಸ್ಟ್ ಹಾ ಅಲ್ಲಿ ಕಾಂಪೌಂಡ್ ಹೋಲ್ಗಿಲ್ ಏನೂ ಇಲ್ಲ. ಎಷ್ಟೊತ್ತಾಯ್ತು ಈಗ ನೋಡಿ? ಆಗವ ಆಗಲ್ಲ ನೋಡಿ. ಬಾಕ್ಸ್ ಒಳಗೆ ಹೆಂಗವನೆ, ಬಾಕ್ಸ್ ಒಳಗೆ ಹೊರ್ಟೋಗಿದ್ಯಾ? ಬಾಕ್ಸ್ ಒಳಗೆ ಹೊಂಟವನೆ. ದೊಡ್ಡದೇನು ಸರ್? ಒಳಗೆ ಬಿಡ್ತೀನಿ ನಡೀಲಿ. ನೋಡಿ. ಇಡೀ ಹಿಡ್ಕೊಂಡ್ಬಿಟ್ಟಿರ್ಬೇಕು. ಇಲ್ಲಿಗೇನೆ ಬಂದಿತ್ತದು. ಹೌದಾ? ಸೈಜ್ ಇದೆ ಮತ್ತೆ ಏನು ಟೈಟ್ ಆಗಿ ಇಳಿತಿದೆ ನೋಡಿ. ಹಿಂಗೆ ತುಂಬ ಉದ್ದ ಇದೆ ನೋಡಿ. ಇದೆಲ್ಲ ಇದೆಲ್ಲ ಎಲ್ಲ ನೋಡಿ. ಅಪ್ಪೋ ಎಷ್ಟು ಐಟಮ್ಸ್ ಇದೆ. 5 ಎಷ್ಟು ಐಟಮ್ಸ್ ಇದೆ. ಮನೆ ಕ್ಲೀನ್ ಮಾಡಿದಂತೆ. ಇಲ್ಲಿ ವೇಸ್ಟೇಜ್ ಹಾಕವ್ರೆ, ಏನೋ ಕ್ಲೀನ್ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಕ್ಲೀನ್ ಮಾಡೋಣ ಅಂತ ನೋಡಿ. ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ತಾರೆ. ಏನ್ ಮಾಡ್ಕೊ? ಗಲೀಜ್ ಮಾಡ್ಬಿಟ್ಟು ಎಲ್ಲ ಮೋರಿಯಿಂದ ಹಿಂಗ್ ಬರುತ್ತೆ. ನಮ್ಮೂರಲ್ಲಿ ಆಯ್ತು ಬರುತ್ತೆ. ನಮ್ಮೂರಲ್ಲಿ ಈ ಕಲರ್ ಜಾಸ್ತಿ, ಅಂದ್ರೆ ಬ್ರೌನು, ಗೋಧಿ ಬಣ್ಣ ಅಂತ ಇರ್ತೀವಿ. ಗೋಧಿ ಬಣ್ಣ ಡಲ್ ಇರುತ್ತೆ, ಇದು ಡಾರ್ಕ್ ಇದೆ. ಚಾಕ್ಲೇಟ್ ಕಲರ್ ಅಲ್ಲಿ ಡಾರ್ಕು. ಮತ್ತೆ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ. ನಿಮ್ಮ ಹೆಸರೇನಮ್ಮ? ಕುಸುಮ. ಕುಸುಮ. ಅರ್ಕಾವತಿ ಬಡಾವಣೆ ಸ್ಟೇಷನ್ ಆಪೋಸಿಟ್ ಇದೆ ಇದು. ಸ್ನೇಹಿತರೆ, ನಮ್ಮ ಭರತ್ ಕಲ್ಯಾಣಿ ಮೋಟರ್ಸ್ ಅಲ್ಲಿ ಭರತ್ ಅಂತ ಏನು ವರ್ಕಿಂಗ್ ಇರ್ತಾರೆ, ಅವ್ರ ಮನೇನೆ ಇದೆ. ಸರಿ ನೋಡಿ, ಸಖತ್ ಬ್ಯೂಟಿಫುಲ್. ಓಕೆ, ಇದನ್ನ ಈಗ ಹುಷಾರಾಗೆ ಎತ್ಕೋಬೇಕು. ಎತ್ಕೊಳ್ಳೋಣ. ಬೇಗ ಕಾಣಿಸ್ತಾ ನೋಡಿ. ಯಾಕೋ ರಜಾ ಬನ್ನಿ ಹೋಗೋಣ. ಹೋಗೋಣ ಎತ್ಬೇಕಿತ್ತು. ಕಾರ್ದಲ್ಲಿ ಐಟಮ್ ಮಾಡಬೇಕಂತ ಮನೆ ಅವಾಗ ತಂದಿ ಟೈಮ್ ಆಗ್ಬೇಕಲ್ಲ. ಓಕೆ, ಈಗ ನೋಡಿ ಇದೇನು ಕಾರ್ ನೋಡ್ದ ಅದು ತಗಲಾಕೊಂಡ ಅವನು. ಈಗ ಇದನ್ನ ಎತ್ಕೋಬೇಕಂದ್ರೆ ನಮ್ಮ ಹತ್ರ ಉಕ್ಬೇಕು. ಸ್ನೇಕ್ ಉಕ್ಕು ಎತ್ಕೊಳ್ಳೋಣ. ಕಮೆಂಟ್ ಮರಿಲೇಬೇಡಿ, ಕಮೆಂಟ್ ಹಾಕಿ ಹೇಗಿದ್ದು ಹಾವು ಮತ್ತೆ ಈ ಜಾಗನ ಹೇಗಿಟ್ಕೋಬೇಕಾಯ್ತು ಅಂತ ಒಂದು ಕಮೆಂಟ್ ಹಾಕಿ. ಓಕೆನಾ? ಈಗ ಒಬ್ರಿಗೆ ಅಲ್ಲ, ಎಲ್ಲಾರ್ಗೂ ಸೀಮಿತ. ಈಗ ಈ ಜಾಗ ಕ್ಲೀನ್ ಮಾಡ್ಕೊಂಡು ತುಂಬಾ ಒಳ್ಳೇದು. ಸರಿ, ಈಗ ಇದನ್ನ ಬ್ಯಾಕ್ ಮಾಡೋಣ. ಇಲ್ಲಿ ಹೋಗೋಣ. ಕೈಯಲ್ಲಿ ಕಣ ಇಲ್ಲಿ. ಹಿಂದೆ ನನಗೆ ಅರ್ಧ ಅಷ್ಟೇ ಕಾಣಿಸಿದ್ದದ್ದು. ಬರೀ ಎತ್ಕೊಂಡು
ಒಳ್ಳೆ ಬೇಡ ಅಲ್ಲಿ. ನೋಡಿ ಹಂಗೆ ಎತ್ತದ ತಕೊಂಡ ಕರಿನ ಕಲ್ಯಾಣಿ ಶೋರೂಮ್ ಬರುತ್ತಂತ ಇಷ್ಟ ದಿನ ಶೋರೂಮ್ ಅಲ್ಲಿ ಹಿಡಿತಾ ಇದ್ದ ಇವತ್ತು ಮನೆಗೆ ದರ್ಶನ ಕೊಟ್ಟೈತೆ. ಇವತ್ತ ಫಸ್ಟ್ ನೋಡಿದ್ದೆ ಈ ಹಾವನ್ನ. ಮದ್ಸಿಂದ ಕಾಣಿಸ್ತೈತೆ ಅಮ್ಮಗ ಮಗುಗಂತೆ ಆದ್ರೆ ಈ ತರ ಹಾವು ಕಾಣಿಸ್ಕೊಂಡಾಗ ಅದನ್ನ ಹಿಡಿಸೋದು ಬಹಳ ಒಳ್ಳೇದು. ಓಕೆನಾ ಸರಿ ಅಂದ್ರೆ ಪ್ಯಾಕ್ ಆಯ್ತು. ಇದು ಆದಷ್ಟು ನಾನು ಯಾವಾಗ ಹೇಳ್ತಾ ಇರ್ತೀನಿ ಹುಷಾರಾಗಿರಿ, ಸೇಫ್ ಆಗಿರಿ. ಜಯ ಆಂಜನೇಯ.